नमः महोत्सवाय नमः प्रभुवे नमः शान्तिये नमः पद्मनाभाय नमः. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ಲಿಮ್ಸ್ ಆಫ್ ಶಾಲಿನಿ. ಸಾರಿ, ಈ ನಡುವೆ ನನಗಂತೂ ವಿಡಿಯೋಸ್ ಮಾಡಿದ್ರು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ನಾನಂತೂ ನಿಮ್ಮೆಲ್ಲರನ್ನು ತುಂಬ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾ, ಹಾಗೆ ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಸ್ಪೆಷಲ್ ಅಂದರೆ ನಮ್ಮನೆಯ ಗೃಹ ಪ್ರವೇಶ ವಿಡಿಯೋ. ಏನ್ ನಡೀತಾ ಇದೆ? ಗೃಹ ಪ್ರವೇಶ. ನಿಮ್ಮನೆ ಹೊಂಗಿರಣ. ಬೋರ್ಡ್ ಎಲ್ಲ ಮಹಾಗಣಪತಿ ಪಾದ ಪ್ರಸಾದ ಗೃಹಾಮಿ. ಇವತ್ತು ಈ ವಿಡಿಯೋ ಕ್ಲಿಪ್ಸಲ್ಲಿ ಏನೆಲ್ಲ ಪೂಜೆ ಮಾಡಿಸಿದ್ವಿ, ಹಾಗೆ ನಾವು ಏನೆಲ್ಲ ಸಣ್ಣ ಮಾತುಕತೆಗಳನ್ನು ಹಾಡಿದ್ದೀವಿ ಎಲ್ಲನೂ ಸಣ್ಣದಾಗಿ ಒಂದು ಕ್ಲಿಪ್ಸ್ ಮಾಡಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋ ನೋಡಿ. ದೀಪಕ್ವಿ, ಏನು ಮಾಡ್ತಾ ಇದ್ದೀರಾ? ಹೊಂಗಿರಣ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಿತ್ತು. ಶುಭ ಬೆಳಗ್ಗೆ. ಗೋವು ಪೂಜೆ. ಗೋವು ನಮ್ಮ ಸಂಸ್ಕೃತಿಯಲ್ಲಿ ಮಾತೆಯ ಸ್ಥಾನ ಹೊಂದಿದೆ. ಗೋವಿನಲ್ಲಿ ಎಲ್ಲ ದೇವತೆಗಳು ವಾಸವಾಗಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಗೃಹ ಪ್ರವೇಶದ ಸಮಯದಲ್ಲಿ ಗೋಪೂಜೆ ಮಾಡುವುದರಿಂದ ಮನೆಗೆ ಶುದ್ಧತೆ ಮತ್ತು ಪವಿತ್ರತೆ ಬರುತ್ತದೆ. ದೃಷ್ಟಿ ಮತ್ತು ದೋಷಗಳು ನಿವಾರಣೆಯಾಗುತ್ತದೆ. ಮನೆಗೆ ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿ ಲಭಿಸುತ್ತದೆ. ಗೋವು ಸಮೃದ್ಧಿಯ ಸಂಕೇತ. ಗೋಪೂಜೆ ಮಾಡಿದ ಮನೆಯಲ್ಲಿ ಅನ್ನದ ಕೊರತೆ ಇರದು ಎಂದು ನಂಬಲಾಗಿದೆ. ಅದರ ಜೊತೆಗೆ ಗೋವಿನ ಸೇವೆ ಮಾಡಿದರೆ ಮಹಾಪುಣ್ಯ ಲಭಿಸುತ್ತದೆ. ಆದ್ದರಿಂದಲೇ ನಮ್ಮ ಪೂರ್ವಜರು ಗೋಪೂಜೆಯನ್ನು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಆಚರಿಸಲಾಗುವುದು. ಪಾಪ ಅಲ್ಲಿ ಅಕ್ಕತಮ್ಮನ ಅಣ್ಣ ತಂಗಿನ ತೋರಿಸ್ಕೊಂಡು ತಗೊಂಡೋಗ್ಬಿಡಿ, ಒಳಗಡೆ ಕರ್ಕೊಳ್ಳಿ. ಅಕ್ಕ ನೀವೆಲ್ಲ ಸ್ವಲ್ಪ ಸೈಡು. ಇದು 5 ಜನ ಮುತ್ತೈದೆಯರು ತಗೊಳ್ಳಿಪ್ಪ. ಮೇಡಮ್ ಸ್ವಲ್ಪ ಸೈಡಿಂದ ಮೇಡಮ್.
ಸ್ವಲ್ಪ ಜಾಗ ಅಮ್ಮ, ನೀವು ಹೌದು, 5 ಜನ ನನ್ನ ಮೇಲೆ ಹೋಗಿಲ್ಲ. ಯಾರು ಇದನ್ನ ಲಾಸ್ಟ್ ಒಂದು ರೌಂಡ್ ಆಗಲ್ಲ ಇದು ನವಧಾನ್ಯ ಪೂಜಾ ನಾನು ಇದು ಹಿಡ್ಕೊಂಡ್ಬರ್ತೀನಿ ನವಧಾನ್ಯ ಪೂಜಾ ಗೋಪೂಜೆಯ ನಂತರ ಗಂಗೆ ಪೂಜೆ ಮಾಡುವುದು. ಮನೆ ಮತ್ತು ಮನಸ್ಸು ಪವಿತ್ರವಾಗುತ್ತದೆ. ಇಂದಿನ ದೋಷಗಳು ಮತ್ತು ಅಶುದ್ಧತೆಗಳು ನಿವಾರಣೆಯಾಗುತ್ತವೆ. ಹೊಸ ಆರಂಭಕ್ಕೆ ಶುಭಾಶಯ ಮತ್ತು ಶಾಂತಿ ದೊರೆಯುತ್ತದೆ. ಗಂಗೆ ನೀರು ಸಕಲ ತೀರ್ಥಗಳ ಪ್ರತೀಕ ಎಂದು ನಂಬಲಾಗುತ್ತದೆ. ಆದ್ದರಿಂದ ಗಂಗೆ ಪೂಜೆ ಮಾಡಿದರೆ ಎಲ್ಲ ಪಾಪಗಳು ದೂರವಾಗಿ ಶುಭ ಫಲಗಳು ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುವುದು. ಆದ್ದರಿಂದ 5 ಜನ ಮುತ್ತೈದೆಯರು ಕಳಸವನ್ನು ಹಿಡಿದುಕೊಂಡು ಮನೆಗೆ ಪ್ರವೇಶ ಮಾಡಲಾಗುತ್ತದೆ.
ಪ್ರವೇಶ ಬಾಗಿಲಿನ ಪೂಜೆ ಏಕೆ ಮಾಡುತ್ತಾರೆ ಎಂದರೆ ಮನೆಯ ಪ್ರವೇಶದ ಬಾಗಿಲು ಮನೆಗೆ ಬರುವ ಎಲ್ಲ ಶಕ್ತಿಗಳ ಪ್ರವೇಶ ದ್ವಾರವಾಗಿದೆ. ಆದ್ದರಿಂದ ಗೃಹ ಪ್ರವೇಶದ ಸಮಯದಲ್ಲಿ ಬಾಗಿಲಿಗೆ ಪೂಜೆ ಮಾಡುವುದರಿಂದ ಶುಭ ಶಕ್ತಿಗಳು ಮನೆಗೆ ಪ್ರವೇಶಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗೆ ದೋಷಗಳು, ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಎಂದು ಸಂಕಲ್ಪ ಮಾಡುತ್ತಾರೆ. ಲಕ್ಷ್ಮೀದೇವಿ ಮನೆಗೆ ಪ್ರವೇಶಿಸಿ ಐಶ್ವರ್ಯ, ಸಮೃದ್ಧಿ ನೀಡಲಿ ಎಂದು ಪೂಜೆ ಮಾಡುತ್ತಾರೆ. ಮನೆಯಲ್ಲಿರುವವರಿಗೆ ಆರೋಗ್ಯ, ಶಾಂತಿ ಮತ್ತು ಸಂತೋಷ ದೊರಕಲಿ ಎಂದು ಆಶಿಸುತ್ತಾರೆ. ಹೊಸ ಮನೆಯಲ್ಲಿ ಶುಭ ಆರಂಭ, ಒಳ್ಳೆಯ ಆರಂಭ ಆಗಲಿ ಎಂಬುದಕ್ಕಾಗಿ ಈ ಪೂಜೆ ಮಾಡುವುದು. ಹೊಸಲಿನ ಪೂಜೆ ಆದ ನಂತರ ಸೇರು ಪೂಜೆ ಮಾಡುವುದು. ಕಾರಣಗಳು ಏನೆಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದಕ್ಕಾಗಿ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಇರಬಾರದೆಂದು ಪ್ರಾರ್ಥಿಸುತ್ತಾರೆ. ಸಮೃದ್ಧಿ ಮತ್ತು ಐಶ್ವರ್ಯ ಹೆಚ್ಚಲು ಅಕ್ಕಿ, ಸೇರು, ಧಾನ್ಯವು ಧನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಮನೆಯಲ್ಲಿರುವವರಿಗೆ ಆರೋಗ್ಯ, ಸಂತೋಷ ಮತ್ತು ಶಾಂತಿ ದೊರಕಲಿ ಎಂದು ಪೂಜೆ ಮಾಡುತ್ತಾರೆ. ಹೊಸ ಮನೆಯಲ್ಲಿ ಪೂರ್ಣತೆ ಮತ್ತು ಒಳ್ಳೆಯ ಆರಂಭ ಆಗಲಿ ಎಂದು ಸಂಕಲ್ಪದಿಂದ ಈ ಪೂಜೆ ಮಾಡುತ್ತಾರೆ. ಮನೆಯಲ್ಲೇ ಎಂದಿಗೂ ಧಾನ್ಯ, ಆಹಾರ ಮತ್ತು ಸಂಪತ್ತು ತುಂಬಿರಲಿ ಎಂಬ ನಂಬಿಕೆಯಿಂದ ಸೇರು ಪೂಜೆ ಮಾಡಲಾಗುವುದು.
ಮುಹೂರ್ತೋಸಿತ್ಯನ ಗೃಹಂತೋ ಸುಮುಹೂರ್ತಮಸ್ತದು ಪ್ರತಿಷ್ಠಿತಮಸ್ತು. ಮೇಲ್ಗಡೆ ನೋಡಿ, ಕಾಣಿಸ್ತಾ? ಏನಾದ್ರು ಮನೆ ಕಟ್ಟಿರೋಕೆ ಯಜಮಾನರು ಇಲ್ಲಿ ತನಕ ಮನೆ ಒಳಗಡೆ ಬಂದಿರಬಾರ್ದು, ನೋಡಿರಬಾರ್ದು ಅಂತಂತೆ. ಇವತ್ತಿನ ದಿವಸ ಈ ಥರ ಕರಡಿಯನ್ನು ತೋರಿಸ್ಬಿಟ್ಟು, ನೋಡಿ ಇದು ನಿಮ್ಮ ಮನೆ, ಇನ್ನು ಮುಂದೆ ಇಂಥರ ಇನ್ನೊಂದು 4 ಮನೆ ಕಟ್ಕೊಂಡು ನಿಮ್ಮ ಮನೆ ಸುಖವಾಗಿ ಸಂಸಾರ ಮಾಡಿದ್ದು ಪುರೋಹಿತರ ಆಶೀರ್ವಾದ ಮಾಡೋದು. ಈಗ ದಿನ ಕಸಲು ಓಡಾಡಿದ್ರೆ ಕೆಲಸಗಳಾಗಲ್ಲ, ಓಡಾಡಿರ್ತಾರೆ, ದೋಷ ಅದು ಪರಿಹಾರಾರ್ಥವಾಗಿ. ಅದಕ್ಕೆ ಕನ್ನಡಿಯಲ್ಲಿ ನನ್ನ ಮನೆ ನೋಡಿಬಿಟ್ರೆ ಆ ದೋಷ ಎಲ್ಲ ಪರಿಹಾರ ಆಯಿತು ಅಂತೇಳಿ. ಈಗ ತಗೊಳ್ಳಿಪ್ಪ, ತಗೊಂಡ್ರೆ ಗೃಹ ನಿರೀಕ್ಷಣ ಮುಹೂರ್ತಸ್ಸು ಮುಹೂರ್ತೋಸ್ವಿತ್ಯನ ಗೃಹಂತೋ ಸುಮುಹೂರ್ತಮಸ್ತು ಪ್ರತಿಷ್ಠಿತಮಸ್ತು. ಜೋಯಿಸ್ರು ಒಂದು ತಟ್ಟೆಯಲ್ಲಿ ಕೆಂಪೇನು ಮಾಡಿಬಿಡಿ, ಆರತಿ ಮಾಡಬೇಕಮ್ಮ. ತಟ್ಟೆ ಇದೆಯಾ ನೆಕ್ಸ್ಟ್ ಏನಾದರೂ ಇದೆಯಾ? ಒಂದು ತಟ್ಟೆ ಇದು ಬೇಕು, ಸ್ಟೀಲ್ ತಟ್ಟೆ ಅಂತ ತಗೊಳ್ಳಿ. ಇದನ್ನೇ ತೊಗೊಂಡು ಮಾಡಿ, ಇದೇ ದೀಪ ಇಟ್ಕೊಂಡ್ರೆ ಆಯಿತು. ಹೊಸಲಿಗೆ ಮಾಡಿದ್ವಿ. ಹಾಡು ಸೌಂಡೇ ಕೇಳಿಸ್ತಾ ಇಲ್ಲ, ಇಷ್ಟೊತ್ತು ಮಾತಾಡ್ತಾ ಇದ್ದೆ ಎಲ್ಲರಿಗೂ. ಹಾಡು ಬರಲ್ಲ ನೋಡಿದ್ರ? ದೇವ್ರ ಫೋಟೋ ಬಗ್ಗೆ ತೋರಿಸಿ, ಆ ಕಲಶಕ್ಕೆ ತೋರಿಸಿ, ಹಿಂಗೆ ಹೊಂಬಾಳೆ ಕಲಶಕ್ಕೆ. ನಾನು ನೋಡಿಮ್ಮ, ನಾನು ಮಂತ್ರ ಹೇಳುವಾಗ ಬಲಗಾಲಿಗೆ ತಳ್ಕೊಂಡು ಬಲಗಾಲಿ ಇಟ್ಕೊಂಡು ಒಳಗಡೆ ಬರಬೇಕು. ಇನ್ನೊಂಚೂರು ಮುಂದೆ ಬನ್ನಿ, ಮತ್ತೆ ಹಿಂದಕ್ಕೆ ಹೋಗ್ಬಾರ್ದು. ಆಯ್ತಮ್ಮ? ಎಲ್ಲ ಅಲ್ಲಿಂದ ಅಕ್ಷತೆ ಕಾಲ ಹಾಕ್ಬಿಡಿ, ಮೊದಲೆಲ್ಲನ ಅಲ್ಲಿ ಇರೋರೆಲ್ಲ ಹಾಕ್ಬಿಡಿ. ಹಾಕಿ ಒಳಗಡೆ ಹಾಕಿ. ಸುಮುಹೂರ್ತಮಸ್ತದು ಪ್ರತಿಷ್ಠಿತಮಸ್ತೋ. ಇಲ್ಲಿ ಬರೀ ಹೇಳ್ತೀನಿ ಅಮ್ಮ, ಬನ್ನಿ ಜೊತೆಯಲ್ಲಿ ನಿಂತ್ಕೋಬೇಕು ಬಿಡು. ಫೋಟೋ ಯಾರು ಎತ್ಕೊಂತೀಯಪ್ಪ? ಬಲಗಾಲ ಇಟ್ಕೊಂಡು ಎಲ್ಲ ಒಳಗಡೆ ಬರಬೇಕು. ಓಂ ಧ್ರುವಂತೆ ಧ್ರುವಂತೆ ಬೃಹಸ್ಪತಿಗೆ ಧ್ರುವಂತ ಪ್ರವೇಶ ಮಹೋತ್ಸವ ಪ್ರವೇಶ ಮಹೋತ್ಸವ ಮಹೋತ್ಸವನ ಗೃಹಂತ ಮಹೋತ್ಸವ ಪ್ರತಿಷ್ಠಿತಮಸ್ತು. ನಿಧಾನಪ್ಪ, ಆದರೆ 2 ಕಾಲು ಇಡು ಒಟ್ಟಿಗೆ. 2 ಕಾಲು ಇಡಬೇಕು ಅಂತ ಇರೋದು, ಬಲಗಾಲಲ್ಲ. ಅದು ಇಡೋರು ಹಣೆ ಬರ, ನಾವು ಹೇಳಕ್ಕಾಗಲ್ಲ, ನಾವು ಶಾಸ್ತ್ರ ಹೇಳ್ತೀವಿ ಅಷ್ಟೇ. ಅವ್ರು ಇಡ್ಬೇಕಾದ್ರೆ ಅವ್ರ ಟ್ಯಾಲೆಂಟ್ ಇದು. ನೋಡಪ್ಪ, ಅದು ಹೆಂಗಿರ್ತದೆ ನೋಡು. ಇದು ಕಲಶ ಎಲ್ಲ ಮುಚ್ಚೋಗುತ್ತಮ್ಮ, ಫೋಟೋ ಇಟ್ಟಿರೋದು. ಗೃಹ ಪ್ರವೇಶ ಸಮಯದಲ್ಲಿ ಹಾಲು ಉಕ್ಕಿಸುವುದು ಏಕೆ? ಗೃಹ ಪ್ರವೇಶದಲ್ಲಿ ಮನೆಯೊಳಗೆ ಮೊದಲು ಮಾಡುವ ಪ್ರಮುಖ ಆಚರಣೆಗಳಲ್ಲಿ ಒಂದು ಹಾಲು ಉಕ್ಕಿಸುವುದು. ಇದರ ಹಿಂದೆ ಇರುವ ಅರ್ಥ ಏನೆಂದರೆ ಸಮೃದ್ಧಿಯ ಸಂಕೇತ. ಹಾಲು ಉಕ್ಕಿ ಬರುವುದು ಮನೆಯಲ್ಲಿ ಐಶ್ವರ್ಯ, ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗಲಿ ಎಂಬುದು ಸೂಚಿಸುತ್ತದೆ. ಹಾಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಮನೆಯಲ್ಲಿ ಎಂದಿಗೂ ಆಹಾರದ ಮತ್ತು ಹಾಲಿನ ಕೊರತೆ ಇರಬಾರದೆಂದು ಪ್ರಾರ್ಥಿಸುತ್ತಾರೆ. ಶುಭಾರಂಭ: ಹೊಸ ಮನೆಯಲ್ಲಿ ಮೊದಲ ಅಡುಗೆ ಮಾಡುವ ಮೂಲಕ ಜೀವನದ ಹೊಸ ಅಧ್ಯಾಯ ಶುಭವಾಗಿ ಆರಂಭವಾಗಲಿ ಎಂದು ನಂಬುತ್ತಾರೆ. ಹಾಗೆ ಪೂರ್ಣತೆ ಮತ್ತು ಬೆಳವಣಿಗೆ: ಹಾಲು ಉಕ್ಕುವುದು ಜೀವನದಲ್ಲಿ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಂತೋಷ ಹೆಚ್ಚುವುದನ್ನು ಸೂಚಿಸುತ್ತದೆ. ಸಕಾರಾತ್ಮಕ ಶಕ್ತಿ: ಅಡುಗೆ ಮನೆಯಲ್ಲಿ ಮೊದಲಾಗಿ ಹಾಲು ಉಕ್ಕಿಸುವುದರಿಂದ ಮನೆಗೆ ಶುಭ ಶಕ್ತಿ ಪ್ರವೇಶಿಸುತ್ತದೆ ಎಂದು ನಂಬಿಕೆ ಇದೆ. ಈಗ ಮಾಡುತ್ತಿರುವುದು ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ಪೂಜೆ ಮಾಡುವುದು ಉತ್ತಮ ದಿನಗಳು ಯಾವುದೆಂದರೆ ಪೌರ್ಣಮಿ ಹಾಗೂ ಗೃಹ ಪ್ರವೇಶದ ದಿನ, ಶುಭಾರಂಭದ ದಿನ, ಹಾಗೆ ಸಂಕಷ್ಟದ ಸಮಯದಲ್ಲೂ ಕೂಡ ಮಾಡಬಹುದು. ಸತ್ಯನಾರಾಯಣ ಪೂಜೆಯ ಒಂದು ಸಣ್ಣ ಕತೆ. ನಾರದರು ಮಹರ್ಷಿಗಳು ಭೂಲೋಕದ ಜನರು ಅನೇಕ ದುಃಖಗಳಿಂದ ಬಳಲುತ್ತಿರುವುದನ್ನು ಕಂಡು ಅದರ ಪರಿಣಾಮವೇನೆಂದು ಶ್ರೀ ಮಹಾವಿಷ್ಣುವನ್ನು ಕೇಳಿದರು. ಆಗ ಶ್ರೀ ಮಹಾವಿಷ್ಣು ಸತ್ಯನಾರಾಯಣ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಎಲ್ಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಿದರು. ಈ ವ್ರತವನ್ನು ಭಕ್ತಿಯಿಂದ ಮಾಡಿದವರಿಗೆ ಸದಾ ಶ್ರೀ ಹರಿಯ ಕೃಪೆ ಲಭಿಸುತ್ತದೆ.
ಹಾಗೆ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡುವ ಪ್ರಸಾದವು ಬಾಳೆಹಣ್ಣು, ಬೆಲ್ಲ, ತುಪ್ಪ ಹಾಗೂ ಗೋಧಿ ಹಿಟ್ಟುಗಳಿಂದ ತಯಾರಿಸಲಾಗುವುದು. ಈ ಪ್ರಸಾದವನ್ನು ಎಲ್ಲರಿಗೂ ಹಂಚುವುದರಿಂದ ನಿಮಗೆ ಪುಣ್ಯಕರ. ಪೂಜೆ ಸಮಯದಲ್ಲಿ ನಾನಂತೂ ಮನೆಯ ಫುಲ್ ವ್ಲಾಗ್ ಅಂತೂ ತೋರ್ಸೋಕ್ಕಾಗಿಲ್ಲ. ಸೊ ಈಗ ಜಸ್ಟ್ ಏನೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟು ಮಾತ್ರ ಆ್ಯಡ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಮನೆ ವ್ಲಾಗ್ನ ಮತ್ತೊಂದ್ಸಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಮಿಸ್ ಮಾಡಿದೆ ಆ ವಿಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಈ ವಿಡಿಯೋ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನಂತೂ ತಿಳ್ಕೊತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಲ್ಲರೂ ನೋಡಿ, ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ದ ಎಲ್ಲರೂ ಪ್ರೀತಿಯಿಂದ ಹೇಳಿ ಗೋವಿಂದ ಶ್ರೀ ಹರಿ. ಥ್ಯಾಂಕ್ ಯು ಆಲ್. ಬಾಯ್.